ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣದ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ. ಎನ್ಐಎ ತನಿಖೆಯಲ್ಲಿ ಮತ್ತೊಂದು ಸ್ಫೋಟಕ ವಿಚಾರ ಬಯಲಾಗಿದೆ. ಒಟ್ಟು ಬಂಧಿತ 6 ಶಂಕಿತ ಉಗ್ರರು ಐಸಿಸ್ನ ಜೊತೆ ನಂಟು ಹೊಂದಿದ್ರು. 6 ಉಗ್ರರ ಪೈಕಿ 4ವರಿಗೆ ಐಸಿಸ್ ಬಾಂಬ್ ತಯಾರಿಕೆಯ ಟ್ರೈನಿಂಗ್ ಅನ್ನು ಕೂಡ ಕೊಟ್ಟಿತ್ತು. ಅಬ್ದುಲ್ ಮತೀನ್ ತಾಹಾ, ಮುಸಾವಿರ್ ಶಾರಿಕ್, ಮುನೀರ್ ಈ 4 ಜನರಿಗೆ ಐಸಿಸ್ ತರಬೇತಿಯನ್ನು ಕೊಟ್ಟಿತ್ತು. ಬಾಂಬ್ ಹೇಗೆ ರೆಡಿ ಮಾಡಬೇಕು ಅಂತ. ಅದು ಆನ್ಲೈನ್ನ ಮೂಲಕ ಐಸಿಸ್ನಿಂದ ಶಂಕಿತ ಉಗ್ರರು ಟ್ರೈನಿಂಗ್ ಕೊಟ್ಟಿದ್ರು. 1 ವಾರದಲ್ಲಿ ಐಇಡಿ ಬಾಂಬ್ ತಯಾರಿಸೋದು ಹೇಗೆ ಇದರ ಬಗ್ಗೆ ಟ್ರೈನಿಂಗ್ ಕೊಟ್ಟಿದ್ರು. 1 ವಾರದಲ್ಲಿ ಇವರು ಬಾಂಬ್ ಕೂಡ ತಯಾರು ಮಾಡಿದ್ರು. 3 ಕಡೆ ಇಟ್ಟಿದ್ರು ಬಾಂಬನ್ನು. ಬಾಂಬ್ ತಯಾರಿಕೆಯ ಬಗ್ಗೆ ಚಾರ್ಜ್ ಶೀಟ್ನಲ್ಲೂ ಕೂಡ ಎನ್ಐಎ ಉಲ್ಲೇಖ ಮಾಡಿದೆ. ಆ ಬಾಂಬನ್ನು ನೋಡಿದ ತಕ್ಷಣವೇ, ಐಇಡಿಯನ್ನು ನೋಡಿದ ತಕ್ಷಣವೇ ಇದು ಇಂಪ್ರೊವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್ ಅಂತ ಗೊತ್ತಾಗಿತ್ತು. ಇದು ಐಸಿಸ್ ಟ್ರೈನಿಂಗ್ ಕೊಟ್ಟು ಮಾಡಿರುವಂಥ ಕೃತ್ಯ ಅಂತ ಗೊತ್ತಾಗಿತ್ತು. ಅದರಲ್ಲಿ ಒಂದಷ್ಟು ಕಾಂಪೊನೆಂಟ್ಗಳಿದ್ವು. ಇನಿಷಿಯೇಟರ್ಸು, ಸ್ವಿಚ್ಚು, ಪವರ್ ಹೌಸು, ಈ ಥರದ ಒಂದಷ್ಟು ಕಾಂಪೊನೆಂಟ್ಗಳು ಅದು ಐಇಡಿಯಲ್ಲಿ ಮಾತ್ರ ಪತ್ತೆ ಆಗುತ್ತೆ. ಇದನ್ನು ನೋಡಿದ ತಕ್ಷಣ ಇದು ಭಯೋತ್ಪಾದಕ ಕೃತ್ಯ ಅಂತ ಗೊತ್ತಾಗಿತ್ತು. ಶಿವಕುಮಾರ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಶಿವಕುಮಾರ್, ಮೊದಲು ಇದೊಂದು ಬಿಸ್ನೆಸ್ ರೈವಲ್ರಿ ಅಂತ ಹೇಳಲಾಗಿತ್ತು. ಆನಂತರ ನೋಡಿದಾಗ ಇದೊಂದು ಭಯೋತ್ಪಾದಕ ಕೃತ್ಯ ಅಂತ ಹೇಳಲಾಯಿತು. ಸೊ ಐಸಿಸ್ನ ಜೊತೆ ನೇರ ನಂಟಿತ್ತು ಇವರಿಗೆ ಅಂತ. ಹೇಗೆ ಟ್ರೈನಿಂಗ್ ಆದರು ಇವರು? ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ಸದ್ಯ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ತನಿಖಾ ತಂಡದ ಅಧಿಕಾರಿಗಳು ಅಬ್ದುಲ್ ಮತೀನ್ ತಾಹಾ, ಮುಸಾವಿರ್ ಶಾರಿಕ್, ಅರಾಫತ್ ಅಲಿ, ಮಾಜ್ ಮುನೀರ್ ಹಾಗೂ ಮುಜಮಿಲ್ ಶರೀಫ್ ನನ್ನ ಬಂಧಿಸಿ ಹೆಚ್ಚಿನ ವಿಚಾರಣೆಯನ್ನು ಒಳಪಡಿಸುವಂತ ಕೆಲಸವನ್ನು ಕೂಡ ಮಾಡಿದ್ರು. ಶಂಕಿತ ಉಗ್ರರ ವಿಚಾರಣೆಯಲ್ಲಿ ಕೆಲವೊಂದಷ್ಟು ಸ್ಫೋಟಕ ವಿಚಾರಗಳು ಹೊರಗಡೆ ಬಂದಿರುವಂತದ್ದು. ಪ್ರಮುಖವಾಗಿ ಬಂಧಿತ 6 ಜನ ಆರೋಪಿಗಳ ಪೈಕಿ, ಅಂದ್ರೆ ಶಂಕಿತ ಉಗ್ರರ ಪೈಕಿ 4 ಜನ ಶಂಕಿತ ಉಗ್ರರು ಮುಸಾವಿರ್ ಹುಸೇನ್, ಶಾರಿಕ್, ಮಾಜ್ ಮುನೀರ್. ಓಕೆ, ಹಾಗೆ ಶಿವ, ಮತ್ತೆ ತಮ್ಮನ್ನು ಸಂಪರ್ಕ ಮಾಡ್ತೀನಿ. ಸೊ ಆ 3 ಜನರಿಗೆ, ಮತೀನ್ ತಾಹಾ ಸೇರಿಸಿ 4 ಜನ, ಅಷ್ಟೂ ಜನರಿಗೆ ಆನ್ಲೈನ್ನ ಮೂಲಕ ಐಸಿಸ್ ತರಬೇತಿಯನ್ನು ಕೊಟ್ಟಿತ್ತು, ಬಾಂಬ್ ಹೇಗೆ ರೆಡಿ ಮಾಡಬೇಕು ಅಂತ. ಆದರೆ ಇಷ್ಟೆಲ್ಲ ತರಬೇತಿ ಕೊಟ್ಟರೂ ಕೂಡ ಯಾರಿಗೂ ಗೊತ್ತಾಗಿರ್ಲಿಲ್ವಾ ಐಸಿಸ್ ಸಂಪರ್ಕದಲ್ಲಿದ್ದಾರೆ ಇವರು ಅನ್ನೋದು ಕೂಡ ಗೊತ್ತಾಗಿರ್ಲಿಲ್ವಾ? ಕೇವಲ 4 ಜನ ಮಾತ್ರನ? ಬೇರೆ ಹಿಂದೆ ಶಿವಮೊಗ್ಗದಲ್ಲಿ ಟ್ರಯಲ್ ಬಾಂಬ್ ಬ್ಲಾಸ್ಟ್ ಆಗಿತ್ತು, ಕೊಯಂಬತ್ತೂರಿನಲ್ಲೊಂದು ಬಾಂಬ್ ಬ್ಲಾಸ್ಟ್ ಆಗಿತ್ತು. ಇಷ್ಟೆಲ್ಲ ಬಾಂಬ್ ಬ್ಲಾಸ್ಟ್ಗಳು ಆದರೂ ಕೂಡ ಇವರಿಗೆ ಐಸಿಸ್ ನೆಟ್ವರ್ಕ್ ಇದೆ, ಐಸಿಸ್ ಸಂಪರ್ಕದಲ್ಲಿದ್ದಾರೆ, ಇವರು ಟ್ರೈನ್ ಅಪ್ ಆಗ್ತಾ ಇದ್ದಾರೆ ಅಂತ ಗೊತ್ತಿದ್ರೂ ಕೂಡ ಯಾರಿಗೂ ಮಾಹಿತಿ ಸಿಕ್ಕಿರಲಿಲ್ವಾ? ಶಿವಕುಮಾರ್ ಮತ್ತೆ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಕುಮಾರ್, ಕಂಟಿನ್ಯೂ. ವಾಸು, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಎನ್ಐಎ ಅಧಿಕಾರಿಗಳು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆಯನ್ನು ಮಾಡಿದ್ದಾರೆ. 6 ಜನ ಶಂಕಿತ ಉಗ್ರರ ಪೈಕಿ 4 ಸದ್ಯ ಐಸಿಸ್ ನಿಂದಲೇ ನೇರವಾಗಿ ಬಾಂಬ್ ತಯಾರಿಕೆ ಮಾಡುವಂತ ಕರಗತವನ್ನ ಮಾಡ್ಕೊಂಡಿರ್ತಾರೆ. ಅದರಲ್ಲಿ ಪ್ರಮುಖವಾಗಿ ಇವರು ಹಿಂದೆ ಮಾಡಿದಂತ ಕೃತ್ಯಗಳು ಅಂದ್ರೆ ಮಂಗಳೂರಿನ ಕುಕ್ಕರ್ ಬ್ಲಾಸ್ಟ್ ಆಗಿರ್ಬೋದು, ಬೆಂಗಳೂರಿನ ಮಲ್ಲೇಶ್ವರನಲ್ಲಿರುವಂತಹ ಬಿಜೆಪಿ ಕಚೇರಿ ಮುಂದೆ ಇಟ್ಟಿದ್ದಂತ ಬಾಂಬ್ ಇರ್ಬೋದು, ಇವೆಲ್ಲವೂ ಕೂಡ ಆರೋಪಿಗಳು 90 ನಿಮಿಷಗಳ ಕಾಲ ಟೈಮರ್ ಅನ್ನ ಸೆಟ್ ಮಾಡಿರ್ತಾರೆ. ಜೊತೆಗೆ ಇವೆಲ್ಲವನ್ನೂ ಕೂಡ ಮಾಡ್ಲಿಕ್ಕೆ ಐಡಿಯನ್ನ ಬಳಸಿಕೊಂಡು 1 ವಾರದ ಒಳಗಡೆಯಾಗಿ ಬಾಂಬ್ ಅನ್ನ ತಯಾರಿಕೆಯನ್ನ ಮಾಡುವಂತದ್ದು ಐಸಿಸ್ ಉಗ್ರರಿಂದ ತರಬೇತಿಯನ್ನು ಕೂಡ ಪಡ್ಕೊಂಡಿದ್ರು. 6 ಜನ ಶಂಕಿತ ಉಗ್ರರು ಏನಿದ್ದಾರೆ ಈ ಪೈಕಿ ಅಂದ್ರೆ ಅಬ್ದುಲ್ ಮತೀನ್ ತಾಹಾ, ಮುಸಾವಿರ್ ಹುಸೇನ್, ಶಾರಿಕ್, ಅರಾಫತ್ ಅಲಿ, ಮಾಜ್ ಮುನೀರ್ ಹಾಗೂ ಮುಜಮಿಲ್ ಶರೀಫ್, ಈ 6 ಜನರ ಪೈಕಿ ಮುಸಾವಿರ್, ಶಾರಿಕ್, ಮಾಜ್ ಮುನೀರ್ ಹಾಗೂ ತಾಗಾ ಈ 4ವರಿಗೆ ಬಾಂಬ್ ತಯಾರಿಕೆ ಮಾಡುವಂತದ್ದನ್ನ ಐಸಿಸ್ ಉಗ್ರರು ಇವ್ರಿಗೆ ಆನ್ಲೈನ್ ನ ಮೂಲಕವೇ ತರಬೇತಿಯನ್ನ ಕೊಟ್ಟಿರುವಂತಹ ವಿಚಾರ ಸದ್ಯ ಚಾರ್ಜ್ ಶೀಟ್ ನಲ್ಲಿ ಎನ್ಐಎ ಅಧಿಕಾರಿಗಳು ಉಲ್ಲೇಖವನ್ನು ಮಾಡಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಜೊತೆಗೆ ಬೆಂಗಳೂರಿನ ಮಲ್ಲೇಶ್ವರಂ ಬಿಜೆಪಿ ಕಚೇರಿ ಬಳಿ ಇಟ್ಟಿದ್ದಂತ ಬಾಂಬ್ ಇವೆಲ್ಲವನ್ನು ಕೂಡ ತಯಾರಿಯನ್ನು ಮಾಡ್ಲಿಕ್ಕೆ 1 ವಾರಗಳ ಕಾಲಾವಕಾಶನ ತಗೊಂಡಿದ್ರು. ಜೊತೆಗೆ ಎಲ್ಲದಕ್ಕೂ ಕೂಡ 90 ನಿಮಿಷಗಳ ಟೈಮ್ ಅನ್ನ ಫಿಕ್ಸ್ ಮಾಡಿರ್ತಾರೆ. ಆದ್ರೆ ಮಂಗಳೂರಿನ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಜೊತೆಗೆ ಬೆಂಗಳೂರಿನ ಬಿಜೆಪಿ ಕಚೇರಿ ಬಳಿ ಇಟ್ಟಂತ ಬಾಂಬ್ ಎರಡು ಕೂಡ ಫೇಲ್ಯೂರ್ ಆಗಿರುತ್ತೆ. ಆದ್ರೆ ರಾಮೇಶ್ವರಂ ಕೆಫೆ ಇಟ್ಟಿದ್ದಂತ ಬಾಂಬ್ ಬ್ಲಾಸ್ಟ್ ಆಗಿತ್ತು. ಜೊತೆಗೆ ಇದಕ್ಕೂ ಕೂಡ 90 ನಿಮಿಷಗಳ ಕಾಲ ಟೈಮರ್ ಅನ್ನ ಸೆಟ್ ಮಾಡಿದ್ರು ಅನ್ನೋ ಎಲ್ಲ ಅಂಶಗಳನ್ನ ಸದ್ಯ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವನ್ನು ಮಾಡಿರುವಂತದ್ದು. ಇಲ್ಲಿ ಪ್ರಮುಖವಾದಂತಹ ವಿಚಾರ ಅಂತ ಹೇಳಿದ್ರೆ ಸದ್ಯ ಎನ್ಐಎ ಇಂದ ಅರೆಸ್ಟ್ ಆಗಿರುವಂತಹ 6 ಜನ ಶಂಕಿತ ಉಗ್ರರು ಅಬ್ದುಲ್ ಮತೀನ್ ತಾಹಾ, ಮುಸಾವಿರ್, ಶಾರಿಕ್, ಅರಾಫತ್ ಅಲಿ, ಮಾಜ್ ಮುನೀರ್ ಹಾಗೂ ಮುಜಮಿಲ್ ಶರೀಫ್ನ ಪೈಕಿ 4 ಜನ ಶಂಕಿತ ಉಗ್ರರಿಗೆ ನೇರವಾಗಿ ಐಸಿಸ್ ನ ಜೊತೆ ಸಂಪರ್ಕ ಇರುವಂತಹ ವಿಚಾರ ಸದ್ಯ ಎನ್ಐಎ ಅಧಿಕಾರಿಗಳು ದಾಖಲು ಮಾಡಿರುವಂತಹ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವನ್ನು ಮಾಡಿರುವಂತದ್ದು. ವಾಸು, ಓಕೆ, ಥ್ಯಾಂಕ್ ಯು ಶಿವಕುಮಾರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.